ನಮಸ್ಕಾರ ಸ್ನೇಹಿತರೆ, ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯೂಟ್ಯೂಬ್ ಚಾನಲ್ ಮೂಲಕ ನಾನು ಈಗಾಗಲೇ ಸಾಕಷ್ಟು ಪೌರಾಣಿಕ ಮತ್ತು ಪುಣ್ಯಕ್ಷೇತ್ರಗಳನ್ನು ಬೆಳಗಾವಿ ಜಿಲ್ಲೆಯ ಸುತ್ತಮುತ್ತಲಿರುವಂಥ ಕ್ಷೇತ್ರಗಳನ್ನು ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಪ್ರತಿನಿತ್ಯ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಬೇಸಿಗೆಯಲ್ಲಿ ಸಾಕಷ್ಟು ನೀರು ಕುಡಿಬೇಕಾಗುತ್ತೆ. ಆದರೆ ಮನೆಯಿಂದ ಹೋಗ್ಬೇಕಾದ್ರೆ ನಾವು ಒಂದು ನೀರಿನ ವ್ಯವಸ್ಥೆಯನ್ನು ಕ್ಯಾನ್ಗಳನ್ನು ಅಥವಾ ಏನಾದರೂ ಒಂದು ಉಪಯೋಗ ಮಾಡುವಂಥ ಕ್ಯಾನ್ಗಳನ್ನು ಉಪಯೋಗ ಮಾಡ್ಕೊಂಡು ತೊಗೊಂಡು ನೀರು ತುಂಬ್ಕೊಂಡು ಹೋಗಿ, ಅಕಸ್ಮಾತಾಗಿ ನಿಮಗೆ ನೀರಡಿಕೆ ಆದಾಗ ಆ ನೀರಿನ ಕ್ಯಾನನ್ನು ಉಪಯೋಗ ಮಾಡಿ ನಂತರ ಮತ್ತೆ ನೀರು ತುಂಬ್ಕೊಂಡು ಉಪಯೋಗ ಮಾಡಿ. ಅದು ಬಿಟ್ಟು ನಮ್ಮ ಕಡೆ ದುಡ್ಡಿದೆ ಅಂಥೇಳಿ ನೀವು ನೀರಿನ ಬಾಟ್ಲೆ ತೊಗೊಂಡು ₹10 ಅಥವಾ ₹20 ಕೊಟ್ಟು ಒಂದು ನೀರಿನ ಬಾಟ್ಲೆ ತೊಗೊಂಡು ನೀರು ಕುಡಿದು ಆ ಬಾಟ್ಲೆ ಖಾಲಿ ಆದ ನಂತರ ಅದನ್ನು ಮುಚ್ಚಳನ್ನು ಅದಕ್ಕೆ ಪ್ಯಾಕ್ ಮಾಡಿ ರಸ್ತೆ ಮೇಲೆ ದಯವಿಟ್ಟು ಹಾಕಬೇಡಿ. ಅದರಿಂದ ಸಾಕಷ್ಟು ಅಪಘಾತಗಳು, ರಸ್ತೆ ಅಪಘಾತಗಳು, ಆಕ್ಸಿಡೆಂಟ್ಗಳು ಆಗ್ತಾ ಇದ್ದಾವೆ. ಯಾಕಂದರೆ ಅದು ಮುಚ್ಚಳ ನೀವು ಮುಚ್ಚೋದ್ರಿಂದ ಅದು ಈ ಗಾಳಿ ತುಂಬಿರುತ್ತೆ. ಅದರಿಂದ ಮೇಲೆ ಗಾಡಿ ಹಾಯಿಸಿದಾಗ ಎಷ್ಟೋ ಗಾಡಿಗಳು, ಸಣ್ಣ ಗಾಡಿಗಳು ಅಂದರೆ ಮೋಟರ್ ಸೈಕಲ್ ಇರ್ಬೋದು ಅಥವಾ ಸೈಕಲ್ಗಳು, ಇಂಥ ಸಣ್ಣ ಸಣ್ಣ ಗಾಡಿಗಳು ಒಂದು ಸ್ಕಿಡ್ ಆಗಿ ಬಿದ್ದು ಸಾಕಷ್ಟು ಜನ ಪ್ರಾಣಹಾನಿ ಆಗ್ತಾ ಇದ್ದಾವೆ. ಹಾಗೆ ಕೆಲವರು ಅಂಗವಿಕಲತೆಯನ್ನು ಅನುಭವಿಸ್ತಾ ಇದ್ದಾರೆ. ಅದಕ್ಕಾಗಿ ನಾವು ಪರಿಸರಕ್ಕೆ ಹಾನಿಯಾಗುವಂಥ ಈ ಬಾಟಲನ್ನು ಉಪಯೋಗ ಮಾಡದೆ, ಪ್ಲಾಸ್ಟಿಕ್ ಬಾಟಲಿ ಉಪಯೋಗ ಮಾಡದೆ, ಮನೆಯಲ್ಲೇ ಇರುವಂಥ ಯಾವುದಾದ್ರೂ ಪಾತ್ರೆಗಳದಂಥ ಬಾಟ್ಲಿಗಳನ್ನು ಉಪಯೋಗ ಮಾಡಿ ಈ ಪರಿಸರ ಉಳಿಸುವಂಥ ಪ್ರಯತ್ನ ಮಾಡೋಣ. ಹಾಗೆ ರಸ್ತೆಯಲ್ಲಿ ನೀವು ಅಕಸ್ಮಾತಾಗಿ ನೀವು ಯಾವುದೋ ಮನೆಯಿಂದ ವಸ್ತು ಓದಿಲ್ಲ ಅಂದರೆ ಬಾಟ್ಲಿಗಳನ್ನು ನೀರಿಂದ ಕುಡಿಯೋ ಅವಶ್ಯಕತೆ ಇದ್ದರೆ ಕುಡೀರಿ, ಬೇಡ ಅಂತಲ್ಲ. ಆದರೆ ಆ ಬಾಟ್ಲಿಯಿಂದ ನೀರನ್ನು ಉಪಯೋಗ ಮಾಡಿ ಆ ಬಾಟಲನ್ನು ಖಾಲಿ ಬಾಟಲನ್ನು ಸರಿಯಾಗಿ ಮುದ್ದಿ ಮಾಡಿ ಅದನ್ನು ಯಾವುದಾದ್ರೂ ಒಂದು ಡಸ್ಟ್ಬಿನ್ನಲ್ಲೇ ಹಾಕಿಬಿಡಿ, ಇಲ್ಲ ಯಾವುದಾದ್ರೂ ಒಂದು ತೆಗ್ಗು ಪ್ರದೇಶಗಳಲ್ಲಿ ಹಾಕಿ. ಆದರೆ ಟೋಪನ್ನು ದಯವಿಟ್ಟು ಅದಕ್ಕೆ ಪ್ಯಾಕ್ ಮಾಡಿ ದಯವಿಟ್ಟು ಎಲ್ಲೂ ರೋಡ್ ಮೇಲೆ ಒಗಿಬೇಡಿ. ಆ ರೋಡ್ ಮೇಲೆ ಒಗಿದ್ರೆ ಅಂದರೆ ಒಂದು ಕುಟುಂಬವನ್ನು ನಾಶ ಆಗುವಂತಂದರೆ ಅದು ಅಪಘಾತ ಆಗಿ ಅವ್ರಿಗೆ ತೊಂದರೆ ಆಗೋದನ್ನು ತಪ್ಪಿಸೋ ಸಲುವಾಗಿ ನಾನೊಂದು ಮನವಿ ಮಾಡ್ತಾಯಿದ್ದೀನಿ. ಮೊನ್ನೆ ನಾನು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಸಣ್ಣ ಒಂದು ರಸ್ತೆ ಅಪಘಾತ ನೋಡಿದೆ. ಅದು ನೀರಿನ ಬಾಟಲ್ ಮೇಲೆ ಒಬ್ಬ ಮೋಟರ್ ಸೈಕಲ್ ಹಸಿದ ಪರಿಣಾಮ ಬಿದ್ದು ಸ್ವಲ್ಪ ಕೈ ಕಾಲುಗಳೆಲ್ಲ ಕೆತ್ತಿಸ್ಕೊಂಡಿದ್ದು. ಪಾಪ ಜೊತೆಗೆ ತನ್ನ ಹೆಂಡತಿನಿಗೂ ಸ್ವಲ್ಪ ಪೆಟ್ಟಾಗಿತ್ತು, 2 ಮಗುನೂ ಮುಗಿದು, ಇಬ್ಬರಿಗೂ ಅಂದರೆ 4 ಜನರಿಗೆ ಪೆಟ್ಟಾಗಿತ್ತು. ಈ ರೀತಿ ಘಟನೆಯನ್ನು ನೋಡಿ ನಾನು ಇದನ್ನು ಒಂದು ಮನವಿ ಅಂತ ತಿಳ್ಕೊಳ್ಳಿ ಅಥವಾ ಏನಾದ್ರು ಅಂತ ತಿಳ್ಕೊರಿ. ಆದರೆ ನನಗೆ ಈ ನೀರಿನ ಬಾಟ್ಲಿಗಳನ್ನು ಉಪಯೋಗ ಮಾಡಿ ಅದನ್ನು ಟೋಪನನ್ನು ಬೇರೆ ಕಡೆ ಒಗೆದು ಬಾಟ್ಲ್ ಮಾತ್ರ ಬೇರೆ ಕಡೆ ಒಗಿರಿ, ಇಲ್ಲ ಡಸ್ಟ್ಬಿನ್ಗೆ ಹಾಕಿ, ಇಲ್ಲ ತೆಗ್ಗಾದ ಪ್ರದೇಶಗಳಲ್ಲಿ ಒಗಿಬೇಕು ಅಂತ ಹೇಳ್ತೀನಿ. ಆದಷ್ಟು ಪ್ಲಾಸ್ಟಿಕ್ ಬಾಟಲ್ಗಳನ್ನು ಉಪಯೋಗ ಮಾಡೋದು ಕಡಿಮೆ ಮಾಡಿ ಮನೆಯಲ್ಲಿ ಇರುವಂಥ ಯಾವುದಾದ್ರೂ ಸ್ಟೀಲ್ ಪಾತ್ರೆಗಳು, ಇನ್ನೂ ಇತರೆ ಪಾತ್ರೆಗಳನ್ನು ತೊಗೊಂಡು ನೀರು ಕುಡಿಯುವಂಥ ಉಪಯೋಗ ಮಾಡಿ ಮತ್ತು ನಮ್ಮ ಪರಿಸರನ ಉಳಿಸಿ ಅಂತ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.